ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, 2013ರ ಚುನಾವಣೆ ಸಂದರ್ಭದ ಕಾಂಗ್ರೆಸ್ ಪ್ರಚಾರ ಭಾಷಣವನ್ನ ಒಂದು ಬಾರಿ ನೆನಪಿಸ್ಕೊಳ್ಳಿ. 10 ಕೆಜಿ ಅಕ್ಕಿ ಫ್ರೀ ಕೊಡ್ತೀವಿ, ಮಹಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ, ಅದು ಫ್ರೀ ಕೊಡ್ತೀವಿ, ಇದು ಫ್ರೀ ಕೊಡ್ತೀವಿ. ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದು, ಹೇಳಿದ್ದು. ಚುನಾವಣೆ ಗೆದ್ದು ಬಂದ ಬಳಿಕ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದು. ವರ್ಷಕ್ಕೆ 60,000 ಕೋಟಿ ರೂಪಾಯಿಯನ್ನ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ಗೋಸ್ಕರ ಖರ್ಚು ಮಾಡಿದ್ದು. ಅಯ್ಯೋ, ಹಿಂಗ್ ಮಾಡಬೇಡಿ, ನಮ್ಮ ರಾಜ್ಯ ದಿವಾಳಿ ಆಗಿಬಿಡುತ್ತೆ ಅಂತ ಸಿದ್ದರಾಮಯ್ಯನವರನ್ನ ಎಚ್ಚರಿಸಿದ್ರೆ ಎಲ್ಲಿ ಕೇಳ್ತಾರೆ? ನಿರ್ಲಕ್ಷ್ಯ ಮಾಡಿದ್ರು. ಒಂದಷ್ಟು ಎಡಬಂಚಿಯ ಗಂಜಿ ಗಿರಾಕಿಗಳು ಸಿದ್ದರಾಮಯ್ಯನವರೇ ಗ್ರೇಟು, ಅವ್ರು ಮಾಡ್ತಾ ಇರೋದೇ ಸರಿ ಅಂತ ಅವ್ರ ಪರವಾಗಿ ನಿಂತರು. ಸಮಾಜವಾದಿ ಅಂತ ಬಾಯಿ ತುಂಬ ಹೊಗಳು ಬಿಟ್ರು. ಆದ್ರೆ ಈ ಅವೈಜ್ಞಾನಿಕ ಅಸಮರ್ಪಕ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ರ ಪರಿಣಾಮ ಏನಾಗಿದೆ? ಇವತ್ತು ರಾಜ್ಯದ ಖಜಾನೆ ಖಾಲಿಯಾಗಿಬಿಟ್ಟಿದೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಯಾವುದು ಜಾಸ್ತಿ ಆಗ್ಲಿಲ್ಲ ಕೇಳಿ ನಮ್ಮ ರಾಜ್ಯದಲ್ಲಿ. ಪ್ರಶ್ನೆ ಮಾಡಿದ್ರೆ ಆ ರಾಜ್ಯದಲ್ಲಿ ಇರೋದಕ್ಕಿಂತ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೋಲಿಕೆ ಮಾಡಿ ಹೇಳ್ತಾರೆ ನಾಚಿಕೆಯಿಲ್ಲದವರು. ಅಭಿವೃದ್ಧಿ, ಅಯ್ಯೋ, ಕರ್ನಾಟಕದ ಪಾಲಿಗೆ ಅಭಿವೃದ್ಧಿ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮರ್ತೆ ಹೋಗ್ಬಿಟ್ಟಿದೆ. ಅಷ್ಟೇ ಯಾಕೆ, ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಇದೆಯಲ್ಲ ಇವತ್ತು ಪಾಕಿಸ್ತಾನದ ಮಟ್ಟಕ್ಕೆ ಇಳಿದು ಬಿಟ್ಟಿದೆ. ಯಾವುದರ ಮಟ್ಟಕ್ಕೆ? ಪಾಕಿಸ್ತಾನದ ಮಟ್ಟಕ್ಕೆ. ನಿಜ. ಗ್ಯಾರಂಟಿ ಹೆಸರಲ್ಲಿ ಜನರ ಮೂಗಿಗೆ ತುಪ್ಪವನ್ನು ಸವರಿದಂತಹ ರಾಜ್ಯ ಸರ್ಕಾರದ ಬಳಿ ಈಗ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಸಂಬಳವನ್ನ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ ಅಂತೆ. ಹಾಗಾದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ನೀವೇ ಒಂದು ಬಾರಿ ಯೋಚನೆ ಮಾಡಿ. ವೀಕ್ಷಕರ, ರಾಜ್ಯದ 1,17,884 ಸರ್ಕಾರಿ ನೌಕರರಿಗೆ ಕಳೆದ 3 ತಿಂಗಳಿಂದ ಸರ್ಕಾರ ಸಂಬಳವನ್ನು ಕೊಟ್ಟಿಲ್ಲ. ಕಳೆದ ಏಪ್ರಿಲ್ನಿಂದ ಜೂನ್ ಅವಧಿಯಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಸಿಕ್ಕೇ ಇಲ್ಲ. ಸರ್ಕಾರಿ ನೌಕರರ ಕುಟುಂಬಗಳು ಇವತ್ತು ಹಣಕಾಸು ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಯಾವಾಗಪ್ಪ ನಮಗೆ ಸ್ಯಾಲರಿ ಆಗುತ್ತೆ ಅನ್ನುವಂಥ ಆತಂಕದಲ್ಲಿ ದಿನವನ್ನು ಕಳೀತಾ ಇದ್ದಾರೆ. ಅಯ್ಯೋ, ಯಾಕಾದ್ರೂ ಸರ್ಕಾರಿ ನೌಕರಿಯನ್ನ ನಾವು ಆಯ್ಕೆ ಮಾಡ್ಕೊಂಡು ಅಂತ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಕೈ ಸಾಲ ಮಾಡಿಕೊಂಡು ಇವತ್ತು ಪಾಪ ಜೀವನ ಸಾಗಿಸುವಂತಹ ಪರಿಸ್ಥಿತಿ ಸರ್ಕಾರಿ ನೌಕರದಾಗಿದೆ. ಇಷ್ಟೆಲ್ಲ ಆದ್ರೂ ಎಲ್ಲ ದುಡ್ಡನ್ನ ಗ್ಯಾರಂಟಿ ಅಂತ ಆ ಯೋಜನೆಗಳಿಗೆ ಸುರಿದಿರುವಂತಹ ಸಿದ್ದರಾಮಯ್ಯನವರು ಹೌದು ಪಾಪ ಏನಾದ್ರೂ ಮಾಡೋಣ ಅಂತ ಆ ಕಡೆ ಗಮನವನ್ನ ಹರಿಸ್ತಾರ? ಉದ್ಯೋಗಿಗಳಿಗೆ ಸಂಬಳವನ್ನ ಕೊಡೋದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು. ವೀಕ್ಷಕರು, ಇಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಚಿವರಾಗಿರುವಂತಹ ಸಿಬ್ಬಂದಿ ಹಾಗೆ ಆಡಳಿತ ಸುಧಾರಣೆ ಇಲಾಖೆಯ ಸುಮಾರು 1,686 ನೌಕರರಿಗೆ ಇನ್ನೂ ಸಂಬಳ ಆಗಿಲ್ಲ. ಅಷ್ಟೇನಾ? ಅಲ್ಲ. ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಸಚಿವರಾಗಿರುವಂತಹ ನಗರಾಭಿವೃದ್ಧಿ ಅದೇ ರೀತಿ ಜಲಸಂಪನ್ಮೂಲ ಇಲಾಖೆಯ ಸುಮಾರು 2,555 ನೌಕರರಿಗೆ 17.17 ಕೋಟಿ ರೂಪಾಯಿ ಸ್ಯಾಲರಿ ಇನ್ನೂ ಬಾಕಿ ಇದೆ. ಅಂದ್ರೆ ಒಟ್ಟಾರೆಯಾಗಿ 1,17,000 ನೌಕರರಿಗೆ 884 ಕೋಟಿ ರೂಪಾಯಿ ಸ್ಯಾಲರಿ ಇನ್ನೂ ಬ್ಯಾಲೆನ್ಸ್ ಇದೆ. ಪ್ರತಿದಿನ ಇಷ್ಟು ಕುಟುಂಬಗಳು ಸ್ಯಾಲರಿ ಕಾಣದೆ ಜೀವನವನ್ನು ಸಾಗಿಸ್ತಾ ಇದ್ದಾವೆ. ಸರಕಾರಕ್ಕೆ ಏನಾಗಬೇಕು? ಸರಕಾರಕ್ಕೆ ಕುರ್ಚಿ ಮುಖ್ಯ. ಇದೆಲ್ಲ ವಿಚಾರನೆ ಅಲ್ಲ ಅವರಿಗೆ. ವೀಕ್ಷಕರಲ್ಲಿ, ಸರ್ಕಾರಿ ನೌಕರರಿಗೆ ಸ್ಯಾಲರಿ ಕೊಡೋಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಆರೋಪ ಮಾತ್ರ ಅಲ್ಲ. 3 ತಿಂಗಳಿಂದ ಸ್ಯಾಲರಿ ಆಗಿಲ್ಲ ಅಂತ ಖುದ್ದು ಆರ್ಥಿಕ ಇಲಾಖೆಯ ಸರ್ಕಾರದ ಜಂಟಿ ಕಾರ್ಯದರ್ಶಿ ಇಕ್ರಮ್ ಶರೀಫ್ ಅವರು ಸರ್ಕಾರದ ಎಲ್ಲ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿರುವಂಥದ್ದು. ಇದೇ ವರ್ಷದ ಏಪ್ರಿಲ್ ಅಲ್ಲಿ 23,759, ಇನ್ನು ಮೇ ತಿಂಗಳಲ್ಲಿ
19,053. ಜೂನ್ ತಿಂಗಳಲ್ಲಿ 75,072 ನೌಕರರು ಸೇರಿ ಒಟ್ಟಾರೆಯಾಗಿ 1,17,884 ನೌಕರರಿಗೆ ಇನ್ನೂ ಸ್ಯಾಲರಿ ಆಗಿಲ್ಲ. ನಮಗಿಲ್ಲಿ ಮೇಲ್ನೋಟಕ್ಕೆ ನೋಡುವಾಗ 3 ತಿಂಗಳು ತಾನೇ ಸ್ಯಾಲರಿ ಆಗಿಲ್ಲ, ಏನೋ ಒಂದಷ್ಟು ತಾಂತ್ರಿಕ ಸಮಸ್ಯೆ ಆಗಿರಬಹುದು ಅಂತ ಅನ್ನಿಸಿದ್ರು ಅದು ಸುಳ್ಳು. ತಾಂತ್ರಿಕ ಸಮಸ್ಯೆ ಅಲ್ಲ ಇದು. ಸಂಬಳ ಕೊಡೋದಕ್ಕೆ ಖಜಾನೆಯಲ್ಲಿ ದುಡ್ಡೇ ಇಲ್ಲ ಇವರ ಹತ್ರ. ಅಂಡ್ ಅವರು ಅದನ್ನ ಕೇರು ಮಾಡ್ತಾ ಇಲ್ಲ. ವೀಕ್ಷಕರ, ರಾಜ್ಯ ಸರ್ಕಾರದ ಕರ್ಮಕಾಂಡ ಇಲ್ಲಿಗೆ ಮುಗಿಯಲ್ಲ. ಇಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ನೌಕರರಿಗೆ ಸಂಬಳ ಆಗಿಲ್ಲ, ಎಷ್ಟು ದುಡ್ಡು ಬಿಡುಗಡೆ ಮಾಡುವಂಥದ್ದು ಬಾಕಿ ಇದೆ, ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಈಗ ವೇತನ ಪಡೆಯದಂತಹ ಇಲಾಖೆಗಳಲ್ಲಿ ಶಾಲಾ ಶಿಕ್ಷಣ, ಅದೇ ರೀತಿ ಸಾಕ್ಷರತೆ ಇಲಾಖೆ ಮೊದಲ ಸ್ಥಾನದಲ್ಲಿದೆ. ಈ ಇಲಾಖೆಯ ಒಟ್ಟು 23,101 ನೌಕರರಿಗೆ ಇನ್ನೂ ವೇತನ ಆಗಿಲ್ಲ. ಅಷ್ಟೇ ಅಲ್ಲ, ಆರೋಗ್ಯ ಇಲಾಖೆ ಒಟ್ಟು 13,637 ನೌಕರರಿಗೆ ಸುಮಾರು 96.58 ಕೋಟಿ ರೂಪಾಯಿ. ಕಂದಾಯ ಇಲಾಖೆಯ 12,534 ನೌಕರರಿಗೆ 70.35 ಕೋಟಿ ರೂಪಾಯಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 8,075 ನೌಕರರಿಗೆ 44.53 ಕೋಟಿ ರೂಪಾಯಿ. ಹಣಕಾಸು ಇಲಾಖೆಯ 7,636 ನೌಕರರಿಗೆ 58.96 ಕೋಟಿ ರೂಪಾಯಿ ಸ್ಯಾಲರಿ ಇನ್ನೂ ಕೊಡೋದು ಬಾಕಿ ಇದೆ. ಅಂಡ್ ಪಟ್ಟಿ ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ಇದೆ. ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ 5,974 ನೌಕರರಿಗೆ 47.64 ಕೋಟಿ ರೂಪಾಯಿ. ಗೃಹ ಇಲಾಖೆಯ 5,884 ನೌಕರರಿಗೆ 35.93 ಕೋಟಿ ರೂಪಾಯಿ. ಗ್ರಾಮೀಣಾಭಿವೃದ್ಧಿ, ಅದೇ ರೀತಿ ಪಂಚಾಯತ್ ರಾಜ್ ಇಲಾಖೆಯ 5,846 ನೌಕರರಿಗೆ 41.16 ಕೋಟಿ ರೂಪಾಯಿ. ಕಾರ್ಮಿಕ ಇಲಾಖೆಯ 3,800 ನೌಕರರಿಗೆ 33.43 ಕೋಟಿ ರೂಪಾಯಿ. ಲೋಕೋಪಯೋಗಿ ಇಲಾಖೆಯ 3,292 ನೌಕರರಿಗೆ 24.33 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ. ಇಷ್ಟೇನಾ? ಇನ್ನೂ ಇದೆ. ಅಲ್ಪಸಂಖ್ಯಾತ ಇಲಾಖೆಯ ಸುಮಾರು 2,566 ನೌಕರರಿಗೆ ಕಳೆದ 3 ತಿಂಗಳಿಂದ 20.02 ಕೋಟಿ ರೂಪಾಯಿ ಬಾಕಿ ಇದೆ. ನಾನು ಹೇಳ್ತಾ ಇರೋದಲ್ಲ, ಇಕ್ರಮ್ ಶರೀಫ್ ಅವರೇ ಹೇಳ್ತಾ ಇರುವಂಥದ್ದು. ಹೀಗೆ ಪ್ರತಿಯೊಂದು ಇಲಾಖೆಯಲ್ಲಿ ಸಾವಿರಾರು ಉದ್ಯೋಗಿಗಳಿಗೆ ಸಂಬಳ ಆಗಿಲ್ಲ. ಯಾರು ಹೊಣೆ? ಗ್ಯಾರಂಟಿ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಹೊಣೆ. ಯಾರು ಪ್ರಶ್ನೆ ಮಾಡ್ತಾರೆ ಇದನ್ನ ಇವತ್ತು? ವೀಕ್ಷಕರ, ಇದು ಒಂದಷ್ಟು ಇಲಾಖೆಗಳ ಕಥೆಯಾದ್ರೆ ಪಾಪ ಸಾರಿಗೆ ಇಲಾಖೆ ನೌಕರರ ಗೋಳನ್ನ ಕೇಳೋರೇ ಇಲ್ಲ. ಇವತ್ತು ಕೊರೋನಾ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಸಾರಿಗೆ ನೌಕರರು ಕೆಲಸವನ್ನ ಮಾಡಿದ್ರು. ಬಸ್ ಚಾಲಕರು, ನಿರ್ವಾಹಕರು ಪಾಪ ತಮ್ಮ ಜೀವದ ಹಂಗು ತೊರೆದು ಊರೂರಿಗೆ ಜನರನ್ನ ಸುರಕ್ಷಿತವಾಗಿ ತಲುಪಿಸುವಂತ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅಂದ್ರೆ 2020ರಿಂದ ನಾವು ಕಷ್ಟಪಟ್ಟು ಕೆಲಸ ಮಾಡಿದೀವಿ. ಕೊರೋನಾ ಅಂತ ಹೇಳಿ ಅವತ್ತೇಗೂ ಸಂಬಳವನ್ನ ಜಾಸ್ತಿ ಮಾಡಲಿಲ್ಲ ನೀವು. ಈಗ 2020ರಿಂದ ಅನ್ವಯ ಆಗೋ ರೀತಿ ಒಂದು ಸ್ವಲ್ಪ ಸಂಬಳವನ್ನಾದ್ರೂ ಜಾಸ್ತಿ ಮಾಡಿ ಅಂತ ಸಾರಿಗೆ ನೌಕರರು ಬೇಡ್ತಾ ಇದ್ದಾರೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ದಪ್ಪ ಚರ್ಮದ ಸರ್ಕಾರ ನೋಡಿ, ಏನು ಅರ್ಥ ಆಗಲ್ಲ ಅವರಿಗೆ. ಬಡವರು ಶ್ರೀಮಂತರು ಎಲ್ರು ಹೋಗಿ ಫ್ರೀ ಎಲ್ರಿಗೂ ಅಂತ ಹೇಳಿ ಉಚಿತವಾಗಿ ಬಸ್ ಪ್ರಯಾಣದ ಸೌಕರ್ಯವನ್ನು ಕಲ್ಪಿಸಿದ್ರೆ, ಇವತ್ತು ಸಾರಿಗೆ ಇಲಾಖೆ ಆದಾಯ ಇಲ್ಲದೆ ಪರದಾಡ್ತಾ ಇದೆ. ಸರ್ಕಾರ ಕೂಡ ಬಿಲ್ ಬಾಕಿ ಉಳಿಸ್ಕೊಂಡಿದೆ. ಇನ್ನು ಪ್ರಶ್ನೆ ಮಾಡಿದ್ರೆ ಅವರು ಅದನ್ನ ಜವಾಬ್ದಾರಿ ತಗೊಳ್ಳಲ್ಲ, ಇನ್ನೊಬ್ಬರ ತಲೆ ಮೇಲೆ ಹಾಕಿಬಿಡ್ತಾರೆ.
ಈ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಆಗದೇ ಇರೋದಕ್ಕೆ ಹಿಂದಿನ ಬಿಜೆಪಿ ಸರ್ಕಾರವೇ ಕಾರಣ. 2027 ನಂತರ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿಬಿಡ್ತಾರೆ. ಅಲ್ಲಿಗೆ ಆರೋಪ ಪ್ರತ್ಯಾರೋಪ, ರಾಜಕೀಯ ಇದಿಷ್ಟೇ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡದು. ನೌಕರರ ಪಾಡು ಇವರಿಗೆ ಬೇಡ. ಅವರ ಸಮಸ್ಯೆಗಳು ಬಂದಾಗ ಇವರ ಕಿವಿಗಳು ಕಿವುಡಾಗ್ಬಿಡತ್ತೆ. ಅವರ ಕಷ್ಟವನ್ನ ನೋಡೋದಕ್ಕೆ ಕಣ್ಣು ಕುರುಡಾಗಬಿಡತ್ತೆ. ಹೌದೋ ಅಲ್ವೋ? ಒಪ್ಕೊಳ್ತೀರಾ? ವೀಕ್ಷಕರು, ಇದು ಸರ್ಕಾರಿ ನೌಕರರ ಪರಿಸ್ಥಿತಿ ಆದ್ರೆ ಗುತ್ತಿಗೆದಾರರ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿದೆ ಅವ್ರದ್ದು. ಗುತ್ತಿಗೆದಾರರಿಗೆ ಸರ್ಕಾರ ಸುಮಾರು 64,000 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸ್ಕೊಂಡಿದೆ. ಬಿಲ್ ಪೆಂಡಿಂಗ್ ಇರೋ ಕಾರಣ ಸ್ವಂತ ದುಡ್ಡು ಹಾಕಿ ಪಾಪ ಕಾಮಗಾರಿ ಮಾಡಿದಂಥ ಗುತ್ತಿಗೆದಾರರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ಸಾಲ ಮಾಡಿ ಕಾಮಗಾರಿಯನ್ನು ಮುಗಿಸ್ತಾರೆ, ಸರ್ಕಾರ ಬಿಲ್ ಪಾವತಿ ಮಾಡಲ್ಲ. ಏನ್ ಮಾಡೋದು? ಸುಸೈಡ್ ಮಾಡ್ಕೊಳ್ಳದೆ ಬೇರೆ ದಾರಿನೇ ಇಲ್ವಲ್ಲ ಅವರಿಗೆ. ಇನ್ನು ಅನುದಾನ ಸಿಗದೇ ಇರೋ ಕಾರಣಕ್ಕೋಸ್ಕರ ಸರ್ಕಾರದ ಇಲಾಖೆಗಳಿಂದಲೇ 100 ಕೋಟಿ ರೂಪಾಯಿ ನೀರಿನ ಬಿಲ್ ಆಗಿರಬಹುದು, ವಿದ್ಯುತ್ ಬಿಲ್ ಆಗಿರಬಹುದು, ಹಾಗೆಯೇ ಬಾಕಿ ಉಳಿದಿದೆ. ನೌಕರರಿಗೆ ಸಂಬಳ ಸಿಗ್ತಾ ಇಲ್ಲ. ಇನ್ನು ವಿದ್ಯುತ್ ಬಿಲ್ಲು, ನೀರಿನ ಬಿಲ್ಲು ಹೆಂಗೆ ಕಟ್ಟೋದು? ಅಧಿಕಾರಿಗಳು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಆ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಸರ್ಕಾರ ತಂದು ನಿಲ್ಲಿಸಿದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸರ್ಕಾರಿ ನೌಕರರಾಯ್ತು, ಗುತ್ತಿಗೆದಾರರಾಯ್ತು, ಇವರೆಲ್ಲರ ನೋವಿನ ಕಥೆಗಳನ್ನು ಹೇಳಿದ್ದಾಯ್ತಾ? ಅಲ್ಲಿಗೆ ಮುಗಿಯಲ್ಲ. ಸ್ವತಃ ಕಾಂಗ್ರೆಸ್ ಶಾಸಕರೇ ಆಳುತ್ತಾ ಇದ್ದಾರೆ. ಅಯ್ಯೋ ಅನುದಾನ ಕೊಡಿ ಸ್ವಾಮಿ ಅಂತ ಸಿದ್ದರಾಮಯ್ಯನವರನ್ನ ಬೇಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ರಾಜ್ಯದ ಆಡಳಿತ ಯಾವ ಹಂತದಲ್ಲಿ ಇದೆ ಅಂತ ಒಂದು ಬಾರಿ ಯೋಚನೆ ಮಾಡಿ. ವೀಕ್ಷಕರ, ರಾಜ್ಯದ ನೌಕರರು, ಜನರು, ಗುತ್ತಿಗೆದಾರರು, ಶಾಸಕರು ಎಲ್ಲರೂ ಇಷ್ಟು ಪರದಾಡ್ತಾ ಇರಬೇಕಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗುರಿನೇ ಬೇರೆ. ಏನು? ಉಳಿದ 3 ವರ್ಷ ಹೆಂಗಾದ್ರೂ ಮಾಡಿ ನಾನೇ CM ಕುರ್ಚಿಯಲ್ಲಿ ಕೂತು ಬಿಡಬೇಕು. ಹೇಗೆ ಅಂತ ಗೊತ್ತಿಲ್ಲ, ಕೂತು ಬಿಡಬೇಕಷ್ಟೇ. ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಎಲ್ಲವನ್ನ ಮಾಡ್ತಾ ಇದ್ದಾರೆ. ಇನ್ನು ಆ ಕಡೆ DCM DK ಶಿವಕುಮಾರ್ ಅವರು ಪಾಪ CM ಕುರ್ಚಿ ಹೆಂಗು ಕೊಡ್ತೇನೆ ಅಂತ ಹೇಳಿದ್ರು, ಕೊಡ್ತಿಲ್ಲ. ಹೆಂಗಾದ್ರೂ ಪಡ್ಕೊಳ್ಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಅವ್ರು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಚಿವರು ನೋಡಿದ್ರೆ ಅವರಲ್ಲಿ ಒಂದಷ್ಟು ಬಣಗಳು, ಶಾಸಕರು ನೋಡಿದ್ರೆ ಅವರಲ್ಲಿ ಒಂದಷ್ಟು ಗುಂಪು, ದಿನಕ್ಕೆ ಒಂದೊಂದು ಹೇಳಿಕೆ ಇವ್ರುಗಳದ್ದು. ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ಹೀಗಿರುವಾಗ ಈ ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳಿಂದ ಉಂಟಾಗಿರುವಂತಹ ಆ ಹಣಕಾಸು ಸಮಸ್ಯೆಯನ್ನ ಹಾಗಾದ್ರೆ ಬಗೆಹರಿಸೋರು ಯಾರು? ನಾವು ನೀವಾ? ನಾವೇ ಬಗೆಹರಿಸ್ಬೇಕಾ ಹೆಂಗೆ? ಹೋಗಿ ಇಂಥವರಿಗೆ ಓಟನ್ನ ಹಾಕಿ ಕೂರಿಸಿದ್ರಲ್ವಾ ನೀವುಗಳು. ನಿಮ್ಗಳಿಗೆ ಏನು ಹೇಳಬೇಕು? ಹಾಕದಂಥವರಿಗೆ, ಓಟ್ ಹಾಕದಂಥವರಿಗೆ ಒಂದು ಬಾರಿ ಯೋಚನೆ ಮಾಡಿ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಮ್ಮ ರಾಜ್ಯದ ಗತಿ ಏನಾಗಬೇಡ ಅಂತ ಯಾರನ್ನ ಪ್ರಶ್ನೆ ಮಾಡೋದು? ಇದಕ್ಕೆ ಸರ್ಕಾರವನ್ನ? ಕೇಳಿಸಲ್ಲ, ಅವರಿಗೆ ಕಣ್ಣು ಕಾಣಲ್ಲ. ಕೊನೆಗೆ ದೇವ್ರ ಹತ್ರನೇ ಕೇಳ್ಕೊಳ್ಬೇಕಷ್ಟೆ. ಎಂತಹ ಪರಿಸ್ಥಿತಿ! ಛೇ! ನಿಮಗೇನು ಅನ್ನಿಸ್ತದೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.